ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನೋಡಿ, ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಯ ನೆನಪಲ್ಲಿ ಇದೀರಾ ಅಂತ ಹೇಳಿದ್ರೆ ನಾನು ಹೇಳುವಂತ ಇಷ್ಟು ಲಕ್ಷಣಗಳು ನಿಮ್ಮಲ್ಲಿ ರಿಪೀಟ್ ಆಗ್ತಿರತ್ತೆ. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಫಸ್ಟ್ ಚಾನಲ್ಗೆ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಬಟ್ ಫೀಸ್ ಇರುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂಟಿ ಆಗಿರೋಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೋಡಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಬ್ರೇಕಪ್ ಆಗಿದೆ, ತುಂಬಾ ಎಮೋಷನಲ್ ಅಟ್ಯಾಚ್ ಆಗಿರ್ತೀವಿ, ಸೊ ಕನೆಕ್ಟ್ ಆಗಿರ್ತೀವಿ. ಆ ಎಮೋಷನ್ಸ್ ನಮ್ಗೆ ಅದರಿಂದ ಆಚೆ ಬರೋಕ್ ಆಗ್ತಿರಲ್ಲ, ಬಿಕಾಸ್ ಪ್ರಾಕ್ಟಿಕಲಿ ಒಪ್ಕೊಳ್ಳೋಕೆ ಕಷ್ಟ ಆಗ್ತಿರತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ಏನ್ ಅನ್ಸುತ್ತೆ, ಒಂಟಿ ಆಗಿರ್ಬೇಕು ಅನ್ಸುತ್ತೆ. ಯಾರೊಟ್ಟಿಗೂ ಮಿಂಗಲ್ ಆಗಕ್ಕೆ ಇಷ್ಟಪಡ್ತಾ ಇರಲ್ಲ, ಯಾರೊಟ್ಟಿಗೂ ನಾವು ಕನೆಕ್ಟ್ ಆಗಿ ಇಷ್ಟಪಡ್ತಿರಲ್ಲ. ಸೊ ಒಂಟಿ ಆಗಿರ್ಬೇಕು ಅಂತ ಈ ಲಕ್ಷಣ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ, ನೀವು ಯಾರೊಟ್ಟಿಗೆ ಬೇರೆಯಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದ್ರೆ, ಸ್ಟಿಲ್ ಅವ್ರ ನೆನಪು ನಿಮ್ಮಲ್ಲಿ ತುಂಬಾ ಕಾಡ್ತಿದೆ ಅಂತ ಅರ್ಥ. ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ಸ್ ಏನು ಅಂತ ಹೇಳಿದ್ರೆ, ಪ್ರೆಸೆಂಟ್ ಬಗ್ಗೆ ಖುಷಿ ಇಲ್ಲ ಅಂಡ್ ಸಮಯ ಗೊತ್ತೇ ಆಗ್ತಿರಲ್ಲ ಹೋಗ್ತಾ ಇರೋದು. ನೋಡಿ, ವೆರಿ ಇಂಪಾರ್ಟೆಂಟ್. ಪಾಸ್ಟ್ ಇಸ್ ಪಾಸ್ಟ್ ಲೈಫ್ ಅಲ್ಲಿ ಏನ್ ನಡೀತು ನಡೆದೋಯ್ತು. ಬಟ್ ಪ್ರತಿ ಸಿಗೋ ಸಮಯ ನಮ್ಗೆ ವಸ್ತು ಲೈಫ್ ಅಲ್ಲಿ, ಅದ್ರ ಬಗ್ಗೆ ನಾವು ಥಿಂಕೆ ಮಾಡ್ತಿಲ್ಲ. ಅಂಡ್ ಖುಷಿನೂ ಇಲ್ಲ ಆಕ್ಚುಲಿ, ಬಿಕಾಸ್ ಎಸ್ಟರ್ಡೇ ನೈಟ್ ಎಷ್ಟೋ ಜನ ಮಲಗಿರೋರು ಸತ್ ಹೋಗಿದ್ದಾರೆ. ಇವತ್ತಿಗೆ ನಮಗೆ ಹೊಸ ದಿನ ಸಿಕ್ಕಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಹ್ಯಾಪಿ ಫೀಲ್. ಆತರ ಇರಲೇಬೇಕಾಗತ್ತೆ. ಬಟ್ ಸ್ಟಿಲ್ ನಾನು ಹೇಳ್ತಿದ್ದೀನಿ, ಕೆಲವರಿಗೆ ಅವ್ರ ನೆನಪಲ್ಲೇನೆ ಇವತ್ತು ಹೊಸ ದಿನ ಸಿಕ್ಕಿದ್ರು ಅದನ್ನ ಹಂಗೆ ಕಳೀತಾ ಇದ್ದಾರೆ. ಅವ್ರಿಗೆ ಅದು ಗೊತ್ತೇ ಆಗ್ತಿಲ್ಲ. ಡೇ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾರೆ, ಡೇ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಚೂರು ಅವರಿಗೆ ಕಾಳಜಿ ಇಲ್ಲ, ಗೌರವ ಇಲ್ಲ, ಖುಷಿನೂ ಕೂಡ ಇರಲ್ಲ. ದಿಸ್ ಇಸ್ ಸೆಕೆಂಡ್ ಟಿಪ್ಸ್. ಅಂಡ್ ಥರ್ಡ್ ಟಿಪ್ಸ್ ಹೋಗೋಣ. ಏನಂತ ಹೇಳಿದ್ರೆ, ಅವ್ರ ಬಗ್ಗೆ ಬೇರೆಯವ್ರ ವಿಚಾರ ಮಾಡುವಂಥದ್ದು. ಅಂದ್ರೆ ಉದಾಹರಣೆಗೆ, ಈಗ ಯಾರು ಅವ್ರನ್ನ ಬಿಟ್ಟು ಹೋಗಿರ್ತಾರೆ, ಇವರಲ್ಲಿ ಸಫರ್ ಆಗ್ತಿರ್ತಾರೆ. ಆ ವ್ಯಕ್ತಿಗಳೇ, ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಇವ್ರ ಹತ್ರ ಹುಡುಕಾಡ್ತಿರೋದು. ಅವ್ರು ಚೆನ್ನಾಗಿದ್ದಾರಾ, ಏನ್ ಮಾಡ್ತಿದಾರೆ, ಊಟ ತಿಂಡಿ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡಿದಾರ, ಆರೋಗ್ಯವಾಗಿದ್ದಾರೆ, ಬರೀ ಅವರು ಧ್ಯಾನದಲ್ಲೇ ಇರ್ತಾರೆ. ಅವ್ರ ಬಗ್ಗೆನೇ ಕೇಳ್ತಿರ್ತಾರೆ, ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ರೈಟ್. ಅಂಡ್ ಅವ್ರ ವಾಯ್ಸ್ ಕೇಳುವಂಥದ್ದು, ಅವ್ರದ್ದು ಫೋಟೋ ನೋಡುವಂಥದ್ದು, ಪದೇ ಪದೇ ಫೋನ್ ಚೆಕ್ ಮಾಡ್ಕೊಳ್ಳುವಂಥದ್ದು, ವಾಟ್ಸಪ್ ಚೆಕ್ ಮಾಡುವಂಥದ್ದು. ಓಕೆ. ಅಂಡ್ ಡೈಲ್ ಮಾಡ್ತಿರ್ತಾರೆ. ಇನ್ನೇನ್ ಕಾಲ್ ಮಾಡ್ಬೇಕನ್ನೋ ಕಟ್ ಮಾಡ್ತಾರೆ. ಎಲ್ಲೊಂದ್ ಕಡೆ ಮನಸ್ಸು ಆ ಕಡೆ ಸೆಳಿತಾ ಇರತ್ತೆ. ಬಟ್ ಸ್ಟಿಲ್ ಇನ್ನೇನ್ ಕನೆಕ್ಟ್ ಆಗ್ಬೇಕು ಅನ್ನೋಷ್ಟರಲ್ಲಿ ಡಿಸ್ಕನೆಕ್ಟ್ ಮಾಡ್ತಾರೆ. ಇದು ಒಂದು ಆಗ್ತಿರುತ್ತೆ ಪದೇ ಪದೇ. ಇದು ಲಕ್ಷಣ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅವ್ರದ್ದು ಇನ್ನೂ ಹುಚ್ಚು ಹೋಗಿಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇದು ಎಲ್ಲಾದ್ರಲ್ಲೂ ಕೂಡ ಈ ಸಿಂಪ್ಟಮ್ಸ್ ಅಂತೂ ಇದ್ದೇ ಇರತ್ತೆ. ಸ್ನಾನ ಮಾಡಕ್ ಮನ್ಸಿರಲ್ಲ, ನೀಟಾಗಿ ಊಟ ಮಾಡಕ್ ಆಗ್ತಿರಲ್ಲ, ಹೊಟ್ಟೆ ಹಸಿವು ಆಗ್ತಿರಲ್ಲ, ನಿದ್ದೆ ಬರ್ತಾ ಇರಲ್ಲ, ನೀಟಾಗಿ ರೆಡಿ ಆಗಿರಲ್ಲ. ಸೊ ಇದು ಇರುತ್ತೆ. ಅಂದ್ರೆ ಲೈಕ್ ಅವರಂತೂ ಅವ್ರ ಪಾಡಿಗೆ ಹೋಗಿ ಆಯ್ತು, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ, ಎಲ್ಲ ಇದ್ದಾರೆ. ಇಲ್ಲಿ ಇವ್ರು ಹೆಂಗೆ ಅಂತ ಹೇಳಿದ್ರೆ, ಅವ್ರು ಹೋಗಿರೋದನ್ನೇ ನಾವ್ ಹಂಗ್ ಸುತ್ತಾಡಿದ್ವಲ್ಲ, ನಾವು ಚೆನ್ನಾಗಿದ್ವಲ್ಲ, ಹಿಂಗ್ ಮಾಡಿದ್ವಲ್ಲ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಸ್ನಾನ ಮಾಡಲ್ಲ, ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಹಸು ಆಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಇದಿಷ್ಟು ಲಕ್ಷಣಗಳಿತ್ತು ಅಂತ ಹೇಳಿದ್ರೆ 100% ಹೇಳ್ತಿದ್ದೀನಿ ನಾನು ನಿಮ್ಗೆ, ಅವರ ಭ್ರಮೆನಲ್ಲೇ ಬದುಕ್ತಾ ಇದ್ದೀರಿ. ಅವ್ರದ್ದೊಂದು ಏನೋ ಈ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಹುಚ್ಚರಾಗ್ತಿದ್ದೀರ ಅಂತ ಅರ್ಥ. ಸೊ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ಅನ್ಸಿದ್ರೆ ಈ ಪಾಯಿಂಟ್ಗಳು, ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅಂಡ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ನಿಮ್ಮ ನಂಬರ್ ಹಾಕಿರ್ತೀನಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.